ಶಾಂತಿರಸ್ತು ಶಿವಮಯಸ್ತು ಗ್ರಹ ಕುರುವಂತ ಮಂಗಲಂ ಅರಿಷ್ಟಾನಿ ಪ್ರಣಶ್ಯಂತು ದುರಿತಾಂಗವ್ಯಾನಿ ಚ. ಬಾಸ್ ಟಿವಿ ವೀಕ್ಷಕರೆಲ್ಲರೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಶನಿ ಫಲ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸ್ತಕ್ಕಂತಹ ವ್ಯಕ್ತಿಗಳು ವಿಶೇಷವಾಗಿರತಕ್ಕಂತಹ ಒಂದು ಫಲವನ್ನು ಅನುಭವಿಸಬೇಕಾಗಿದೆ. ಏಕೆ ಅಂತಂದರೆ ಶನೀಶ್ವರನು ದಶಮ ಭಾವದಲ್ಲಿ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲಗಳು ಆಗತ್ತೆ, ಅನುಕೂಲಗಳು ಆಗತ್ತೆ ಅಂತ ಹೇಳಬೇಕು. ಯಾಕೆ ಅನುಕೂಲ ಅನಾನುಕೂಲಗಳೆರಡು ಆಗತ್ತೆ ಅಂತಂದರೆ ಆ ಒಂದು ರಾಶಿಗೆ ಶನೀಶ್ವರನು ಯೋಗವನ್ನು ಉಂಟು ಮಾಡ್ತಕ್ಕಂಥದ್ದು. ಹಾಗಾಗಿ ಕೆಟ್ಟದ್ದು ಮಾಡೋದಿಲ್ಲ. ಯಾವುದೇ ಗ್ರಹಗಳು ಯೋಗಕಾರಕರಾಗಿರ್ತಕ್ಕಂತಹ ಗ್ರಹಗಳು ಕೆಟ್ಟದ್ದನ್ನು ಮಾಡೋದಿಲ್ಲ. ಯಾವುದೇ ಗ್ರಹಗಳು ಮಾರಕರಾಗಿದ್ದಾಗ ನಮಗೆ ತೊಂದರೆಯನ್ನು ಕೊಡುತ್ತೆ. ಆದರೆ ಹಾಗಲ್ಲ, ಈ ಶನಿ ಗ್ರಹ ಶನೀಶ್ವರನ ಒಂದು ಪ್ರಭಾವ ಹೇಗಿರುತ್ತೆ ಅಂದರೆ ಯೋಗಕಾರಕ ಆಗಿರಲಿ, ಮಾರಕ ಆಗಿರಲಿ, ಬಾಧಕ ಆಗಿರಲಿ, ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಅವರವರ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಹೇಳ್ತಾರೆ, ಪೂರ್ವಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ. ಜನ್ಮ ಜನ್ಮಾಂತರದ ಪಾಪದ ಫಲ ಯಾವುದೇ ಇದ್ರೂ ಕೂಡ ವ್ಯಾಧಿ ಅಂದರೆ ರೋಗ ಅಥವಾ ರುಜಿನ, ಕಷ್ಟ, ದುಃಖ, ನೋವುಗಳಲ್ಲಿ ನಾವು ಅನುಭವಿಸಬೇಕಾಗ್ತದೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ದಶಮವಾಗಿರತಕ್ಕಂತಹ ಶನೀಶ್ವರನು ಅಷ್ಟು ಅತ್ಯುನ್ನತವಾಗಿರತಕ್ಕಂತಹ ಫಲವನ್ನು ಕೊಡ್ತಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕಾರಣ ದಶಮ ಭಾವ ಕರ್ಮಸ್ಥಾನ. ನೀವೇನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆ ಆಗುವ ಸಾಧ್ಯತೆ ಇದೆ. ಯಾಕೆ ದಶಮ ಭಾವ ಒಂದು ವೃತ್ತಿ ಸ್ಥಾನ. ನಿಮ್ಮ ಜೀವನದ ಮುಖ್ಯ ಒಂದು ಜೀವನ ಇರತಕ್ಕಂತಹದ್ದೇ ದಶಮ ಸ್ಥಾನದಲ್ಲಿ, ಕರ್ಮಭಾವದಲ್ಲಿ. ಪ್ರತಿಯೊಬ್ಬರಿಗೂ ಉದ್ಯೋಗ ಇರಬೇಕು, ಉದ್ಯೋಗದಿಂದ ಜೀವನ ಮಾಡಬೇಕು. ಉದ್ಯೋಗಂ ಪುರುಷ ಲಕ್ಷಣಂ. ಉದ್ಯೋಗ ಯಾರಿಗೆ ಇರೋದಿಲ್ವೋ ಅವರಿಗೆ ಆ ಒಂದು ಲಕ್ಷಣ ಇರೋದಿಲ್ಲ, ಅವರಿಗೆ ಆ ರೀತಿಯಾದಂಥ ಚೈತನ್ಯ ಇರೋದಿಲ್ಲ, ಅವರಿಗೆ ಆರ್ಥಿಕವಾಗಿ ಸಂಕಷ್ಟ ಉಂಟಾಗುತ್ತೆ, ಮಾನಸಿಕವಾಗಿ ಸಮಸ್ಯೆಗಳು ಉಂಟಾಗುತ್ತದೆ ಯಾವಾಗ ಉದ್ಯೋಗ ಇಲ್ಲದೇ ಇದ್ದಾಗ. ಆ ಕಾರಣದಿಂದ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಶಾಸ್ತ್ರಕಾರರು ಹೇಳಿದ್ರು. ಹಾಗಾಗಿ ಉದ್ಯೋಗದಲ್ಲಿ ಯಾವಾಗಲೂ ನಿರತರಾಗಿರಬೇಕು. ಪುರುಷನಾಗಿರ್ತಕ್ಕಂಥವನಾಗಿರಲಿ, ಮಹಿಳೆ ಆಗಿರಲಿ, ಯಾರೇ ಆಗಲಿ ಉದ್ಯೋಗದಲ್ಲಿ ನಿರತರಾಗಿರಬೇಕು. ಹಾಗೆ ಉದ್ಯೋಗದಲ್ಲಿ ಇರಬೇಕು ಅಂತಂದ್ರೆ ನಮ್ಮ ದಶಮ ಭಾವ ಚೆನ್ನಾಗಿರಬೇಕು. ದಶಮ ಭಾವ ಅಂತಂದ್ರೆ 10ನೇ ಮನೆ ಕರ್ಮಸ್ಥಾನ. ಆ ಕರ್ಮಸ್ಥಾನಾಧಿಪತಿ ಕರ್ಮಸ್ಥಾನದಲ್ಲಿರತಕ್ಕಂತಹ ಧರ್ಮ ಕರ್ಮಕ್ಕೆ ಕಾರಕನಾಗಿರ್ತಕ್ಕಂತಹ ಶನೀಶ್ವರನು ಕರ್ಮಸ್ಥಾನದಲ್ಲಿ ಇರೋದ್ರಿಂದ ಅಷ್ಟು ಶುಭ ಅಲ್ಲ. 10ನೇ ಮನೆಯಲ್ಲಿ ದಶಮ ಭಾವದಲ್ಲಿ ಶನಿ ಅಷ್ಟು ಶುಭ ಫಲವನ್ನು ಕೊಡೋದಿಲ್ಲ. ಆ ಕಾರಣದಿಂದ ವೃತ್ತಿಯಲ್ಲಿರ್ತಕ್ಕಂಥವ್ರು ಅಂದ್ರೆ ಯಾವ್ದಾದ್ರು ಕೆಲಸ ಮಾಡ್ತಕ್ಕಂಥವ್ರು, ಜಾಬ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕೆಲಸದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಕೆಲಸ ಬಿಟ್ಟು ಹೋಗ್ತಕ್ಕಂಥದ್ದು, ಇಲ್ಲ ನಿಮ್ಮೇನೆ ತೆಗೆದುಹಾಕ್ತಕ್ಕಂಥದ್ದು, ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ಹೀಗೆ ಸಂದರ್ಭಗಳಿರ್ತದೆ. ಟ್ರಾನ್ಸ್ಫರ್ ಅಂದರೆ ನಿಮಗೆ ಇಂಟ್ರೆಸ್ಟ್ ಇಲ್ಲದೆ ಹೋದ ಸ್ಥಳ, ನಿಮಗೆ ಇಷ್ಟ ಇರಲ್ಲ ಹೋಗಿ ಅಂಥ ಸ್ಥಳಕ್ಕೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಸರ್ಕಾರಿ ಕೆಲಸ ಇರಲಿ, ಅರೆ ಸರ್ಕಾರಿ ಉದ್ಯೋಗ ಇರಲಿ, ಅಥವಾ ಪ್ರೈವೇಟ್ ಕೆಲಸನೇ ಇರಲಿ, ಯಾವುದೇ ಉದ್ಯೋಗ ಎನ್ನುವಂಥದ್ದು ಇರ್ತದೆ. ಆ ಉದ್ಯೋಗದಲ್ಲಿ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿದಾಗ ನಿಮಗೆ ಆ ಹೊಸ ಕೆಲಸಕ್ಕೆ ಹೋಗಿ ಅಲ್ಲಿ ಸ್ಥಾನದಲ್ಲಿ ಹೋಗಿ ಕುಳಿತುಕೊಂಡು ನಿಮಗೆ ಆ ಕೆಲಸವನ್ನು ತಿಳ್ಕೊಳ್ಳೋಕ್ಕೆ ಕೆಲವು ದಿನಗಳು ಬೇಕಾಗ್ತದೆ. ಅಲ್ಲಿ ನಿಮಗೆ ಅಲ್ಲಿ ಸರಿ ಹೋಗದೆ ಇರಬಹುದು. ನಿಮ್ಮ ಮನಸ್ಥಿತಿಗೆ, ದೇಹಸ್ಥಿತಿಗೆ, ಆರೋಗ್ಯಕ್ಕೆ, ಹವಾಮಾನ ಹೊಂದದೇ ಇರಬಹುದು. ಆ ಸಂದರ್ಭಗಳು ಕೂಡ ಬರಬಹುದು. ಸ್ಥಾನ ಬದಲಾವಣೆ ಅದು ಒಂದು ಬರುತ್ತೆ. ಇನ್ನು ಕೆಲಸ ಬಿಡುವಂಥ ಸಂದರ್ಭಗಳು ಬಿಡಬಹುದು, ಅದು ಆಗುವಂತಹ ಸಾಧ್ಯತೆಗಳಿರ್ತದೆ. ಹಾಗಾಗಿ ಕರ್ಮಸ್ಥಾನದಲ್ಲಿ ಶನೀಶ್ವರನು ಬಂದಾಗ ಉದ್ಯೋಗದಲ್ಲಿ ಸಮಸ್ಯೆ ಅಂತ ನಾವು ಹೇಳ್ತೀವಿ. ಯಾವ ರೀತಿಯ ಸಮಸ್ಯೆ ಅಂತ ಕೇಳಿದ್ರೆ, ಯಾರ್ಯಾರು ಏನೇನು ಉದ್ಯೋಗಗಳನ್ನು ಮಾಡ್ತೀರೋ ಎಲ್ಲ ರೀತಿಯ ಅಲ್ಲೂ ಸಮಸ್ಯೆ ಇರುತ್ತೆ. ವೃತ್ತಿಪರರಾಗಿರ್ತಕ್ಕಂಥವ್ರು ಇರ್ತಾರೆ, ವೃತ್ತಿಯಲ್ಲಿ ಒಂದು ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳು ಇರ್ತಾರೆ. ಬಿಸ್ನೆಸ್ ಅಲ್ಲಿ 10ನೇ ಮನೆ ಕೆಟ್ಟೋದಾಗ ನಿಮಗೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ಬಹುದು, ಸ್ವಲ್ಪ ನಷ್ಟ ಆಗ್ಬಹುದು, ಕೆಲವೊಂದಷ್ಟು ಕಮಿಟ್ಮೆಂಟ್ ಫೇಲ್ಯೂರ್ ಆಗ್ಬಹುದು. ಇವೆಲ್ಲ ಆಗುವ ಸಾಧ್ಯತೆಗಳು ದಶಮ ಭಾವದಲ್ಲಿರ್ತಕ್ಕಂತಹ ಶನೇಶ್ವರನು ಆ ರೀತಿಯ ಫಲ ಕೊಡೋದ್ರಿಂದ ಬಹಳ ಜಾಗ್ರತೆ ವಹಿಸಬೇಕು. ನೀವು ಜಾಗ್ರತೆ ಎಷ್ಟು ವಹಿಸ್ಕೊಂಡ್ರೂ ಕಮ್ಮಿನೇ. ಯಾಕೆಂದ್ರೆ ಪ್ರತಿಯೊಂದನ್ನು ಕೂಡ ಇಂಚಿಂಚು ಕೂಡ ತೂಗಿ ಅಳದು ನೀವು ನೋಡಿ ಮಾಡಿ ತೂಕ ಹಾಕಿ ನೋಡ್ಬೇಕಾಗತ್ತೆ. ಆಗತ್ತೆ ಬಿಡಿ, ಆಗತ್ತೆ, ಮುಂಚೆ ಇದ್ದಂಗೆ ಇರುತ್ತೆ ಅಂತ ಯೋಚನೆ ಮಾಡಕ್ ಹೋಗಬೇಡಿ. ಮುಂಚೆ ಇದ್ದಂಗೆ ಇರೋದಿಲ್ಲ, ಬದಲಾವಣೆ ಇದೆ ಜೀವನದಲ್ಲಿ. ಹಾಗಾಗಿ ಬಹಳ ಬದಲಾವಣೆ ಆಗೋ ಯೋಗ ಇರೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನೀವು ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ತೊಂದರೆ ಬರಬಾರ್ದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ತೊಂದರೆಯನ್ನು ತಪ್ಪಿಸ್ಕೊಳ್ಳೋಕೆ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಬರ್ತಕ್ಕಂಥ ತೊಂದರೆಗಳನ್ನು ಯಾವ ರೀತಿ ಏನು ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಅವಕಾಶ ನಿಮಗೆ ಇದೆ ಇವಾಗ ಅಂತ ನಾನು ಹೇಳ್ತಾ ಇದ್ದೀನಿ. ಹೇಗೆ ಅಂತಂದ್ರೆ ಮುಂಚೆ ಅಡ್ವಾನ್ಸ್ ಆಗಿ ನೀವು ಯೋಚನೆ ಮಾಡಬೇಕು. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ತಾಳ್ಮೆ ವಹಿಸ್ಕೋಬೇಕು, ಯೋಚನೆ ಮಾಡಬೇಕು, ಡಿಸ್ಕಷನ್ ಮಾಡಿ ಚಿಂತನೆ ಮಾಡಬೇಕು. ಮತ್ತೆ ಅವಸರದಲ್ಲಿ ಏನು ಮಾಡಕ್ ಹೋಗಬಾರದು, ತಾಳ್ಮೆ ಕಳ್ಕೋಬಾರದು. ನಿಮಗೆ ಶನಿಯ ಪ್ರಭಾವ ಇದ್ದಾಗ ಏನಾಗುತ್ತೆ, ತಾಳ್ಮೆ ಕಳ್ಕೊಂಡ್ಬಿಡ್ತೀರಾ. ಸಮಸ್ಯೆಗಳು ಬಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಈಗ ಮಾಡಬಾರ್ದಾಗಿತ್ತು, ಹೀಗೆ ಮಾಡಿದ್ರೆ ಹೀಗಾಯ್ತು ಅಂತೇಳಿ. ಹಾಗಾಗಿ ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲವನ್ನು ಚಿಂತನೆ ಮಾಡಿ ಸರಿ ಸಮಾನವಾಗಿ ಅಳೆದು ತೂಗಿ ಲೆಕ್ಕ ಹಾಕಿ ಪ್ರತಿಯೊಂದು ಮಾಡ್ಕೊಂಡು ಹೋಗಿ. ಭಗವಂತ ನಿಮ್ಗೆ ಯಾವ ತೊಂದರೆನೂ ಕೊಡೋದಿಲ್ಲ, ಖಂಡಿತ ಒಳ್ಳೆಯ ದೃಷ್ಟಿಯಲ್ಲಿ ನೋಡ್ತಾನೆ. ಮತ್ತೆ ಭಗವಂತನಂದ ಶನೀಶ್ವರನು ಕಷ್ಟ ಕೊಡ್ತಾನೆ, ಬರೀ ಕಷ್ಟವೇ ಬರುತ್ತಾ, ಸುಖ ಸಿಗೋದೇ ಇಲ್ವಾ ಎನ್ನುವಂಥ ಚಿಂತನೆ ಇರುತ್ತೆ.
ಹಾಗಲ್ಲ. ಯಾಕೆ ಅಂತಂದ್ರೆ ಭಗವಂತನ ಒಂದು ಪರಿಧಿ ಇರೋದೇ ಹಾಗೆ. ಅವ ಭಾವದಲ್ಲಿ ಬಂದಾಗ ಅವ ರಾಶಿ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳಿಗೆ ಕರ್ಮದ ಫಲ ಆಕ್ಟಿವ್ ಆಗುತ್ತೆ. ಈಗ ಮಿಥುನ ರಾಶಿಯವರಿಗೆ ಏನು ಕರ್ಮದ ಫಲ ಬರುತ್ತೆ ಅದು ಬೇರೆ ರಾಶಿಯವರಿಗೆ ಬರೋದಿಲ್ಲ, ಇನ್ನು ಬೇರೆ ಬೇರೆ ಫಲಗಳು ಬರುತ್ತೆ. ಹಾಗೆ ಒಂದೊಂದು ಗ್ರಹಗಳು 150 ರೀತಿಯ ಫಲಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಕೊಡ್ತದೆ. ಅದನ್ನೆಲ್ಲವನ್ನು ನಾವು ಅನುಭವಿಸಬೇಕಾಗಿದೆ. ಜೀವನದಲ್ಲಿ ಯಾವತ್ತೂ ಕಷ್ಟನೇ ಇರೋದಿಲ್ಲ, ಸುಖ ಬರುತ್ತೆ ಅನ್ನೋದನ್ನ ಮರಿಬಾರದು. ಸುಖ ಬಂದೇ ಬರುತ್ತೆ. ಭಗವಂತ ನಮ್ಗೆ ಕಷ್ಟ ಕೊಡಕ್ಕೆ ಭಗವಂತ ನಮ್ಗೆ ನಾವು ಏನು ಮಾಡಿದ್ವಿ, ನಾವೇನು ತಪ್ಪು ಮಾಡಿದ್ವಿ ಅಂತ ಕೇಳ್ತೀವಿ. ದೇವ್ರು ಯಾರಿಗೂ ಕಷ್ಟ ಕೊಡೋದಿಲ್ಲ, ದೇವ್ರು ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ. ಇದೊಂದು ಗಮನದಲ್ಲಿ ಸ್ಪಷ್ಟವಾಗಿ ಇಟ್ಕೋಬೇಕು. ಯಾವತ್ತು ದೇವರುಗಳು ಮನುಷ್ಯರಿಗೆ ಕೆಟ್ಟದ್ದು ಮಾಡೋದಿಲ್ಲ. ನಾವೇನಾದ್ರೂ ನಮ್ಮಿಂದ ಅಪರಾಧ ಆಗಿದ್ದರೆ ಅದನ್ನ ನಾವು ಕ್ಷಮೆ ಕೇಳಿ ಭಗವಂತನ ಒಳ್ಳೇದು ಮಾಡ್ಲಿ ಅಂತ ಕೇಳೋದು ನಮ್ಮ ಮನುಷ್ಯ ಧರ್ಮ. ಹಾಗಾಗಿ ನಾವು ಕೇಳಬೇಕಾಗಿದೆ. ಹಾಗಾಗಿ ನೋಡಿ, ನಾವು ಹೇಳ್ಬೇಕಂತಂದ್ರೆ ನಮ್ಮಲ್ಲಿ ಕರೋದ ಫಲ ಎಷ್ಟಿರುತ್ತೆ ಅಂತಂದ್ರೆ, ನಾವು ನಿಂತ್ಕೊಂಡ್ರೆ ಭೂಮಿ ದೇವರ ಆಸ್ತಿ, ಕುಡಿಯೋ ನೀರು ದೇವರ ಆಸ್ತಿ, ಉಸಿರಾಡೋ ಗಾಳಿ ದೇವರ ಆಸ್ತಿ, ಅನ್ನ ಆಹಾರ ದೇವರ ಆಸ್ತಿ. ದೇವರ ಆಸ್ತಿಯಲ್ಲಿ ನಾವು ಇದ್ದೀವಿ. ನಾವು ಬರುವಾಗ ಏನೂ ತರಲಿಲ್ಲ, ಈಗ ಬಂದ ಮೇಲೆ ಇಲ್ಲೆಲ್ಲ ಭೂಮಿ ಸಮಸ್ತ ಭೂಮಂಡಲದಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಬೇಕಾದ ರೀತಿಯಲ್ಲಿ ನಾವು ಪರಿವರ್ತನೆ ಮಾಡ್ಕೊಂಡಿದ್ದೀವಿ. ನಾವು ಯಾವ್ಯಾವ ರೀತಿ ಪರಿವರ್ತನೆ ಮಾಡ್ಕೊಂಡಿದ್ದೀವಿ, ಯಂತ್ರಗಳ ಮುಖಾಂತರ, ತಂತ್ರಗಳ ಮುಖಾಂತರ ಪರಿವರ್ತನೆಯನ್ನು ಮಾಡಿಕೊಂಡು ನಮ್ಮ ಜೀವನ ಉಪಾಯಕ್ಕೆ, ನಮ್ಮ ಜೀವನಕ್ಕೆ ಏನು ಬೇಕು ಅದೆಲ್ಲ ಯಾವ್ದಾವುದೋ ರೀತಿಯಲ್ಲಿ ಯಾವ್ದಾವುದೋ ಲೋಹವನ್ನು ತೆಗೆದಿದ್ದೀವಿ, ಭೂಮಿಯನ್ನು ಅಗದಿದ್ದೀವಿ, ಭೂಮಿಯಿಂದ ಲೋಹನ ತೆಗೆದಿದ್ದೀವಿ, ಶಕ್ತಿಯನ್ನು ತೆಗೆದಿದ್ದೀವಿ. ಹೀಗೆ ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ, ವಜ್ರ, ವೈಡೂರ್ಯ ಹೀಗೆಲ್ಲವನ್ನು ಕೂಡ ನಮ್ಮ ಭೂಮಿಯಿಂದ ನಾವು ಅದನ್ನು ತೆಗೆದು ನಮಗೆ ಬೇಕಾದ ರೀತಿ ಉಪಯೋಗಿಸ್ಕೊಂಡಿದ್ದೀವಿ. ಅದರಿಂದ ಕೂಡ ನಮಗೆ ದೋಷಗಳು ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಭೂಮಿ ಅಗಿಯೋದ್ರಿಂದ, ಮರ ಕಡಿಯೋದ್ರಿಂದ, ಕಲ್ಲನ್ನು ಒಡೆಯೋದ್ರಿಂದ ನಮಗೆ ಎಷ್ಟೋ ದೋಷಗಳು ಬರ್ತದೆ. ಹಾಗಂತ ದೋಷಗಳು ಯಾವುದೇ ಇದ್ರೂ ಕೂಡ ನಿವಾರಣೆ ಆಗಬೇಕು ಅಂತ ನಾವು ಹೇಳ್ತಕ್ಕಂಥದ್ದು. ಯಾಕೆಂದ್ರೆ ಜ್ಞಾತ ಯಾರು ಕೆಟ್ಟದ್ದು ಮಾಡಬೇಕು ಅಂತ ಯಾರಿಗೂ ಉದ್ದೇಶ ಇರೋದಿಲ್ಲ, ಒಳ್ಳೇದು ಮಾಡಬೇಕು ಅಂತ ಉದ್ದೇಶ ಇರುತ್ತೆ, ಒಳ್ಳೆ ಚಿಂತನೆ ಇರ್ತದೆ. ಆದರೆ ಪರಿಣಾಮ ನಮಗೆ ಒಳ್ಳೇದಾಗಿ ಬರೋದಿಲ್ಲ. ಅದು ರಿಸಲ್ಟ್ ಚೆನ್ನಾಗಿ ಬರಬೇಕು ಅಂದ್ರೆ ಕೆಲವು ಸಲ ಬರೋದಿಲ್ಲ. ಯಾಕೆಂದ್ರೆ ನಮ್ಮ ಕರ್ಮದ ಫಲ ಆಗಿರ್ತದೆ. ಹಾಗಾಗಿ ನಿಮ್ಮ ಒಂದು ಉದ್ಯೋಗದಲ್ಲಿ ಬಹಳ ಹುಷಾರಾಗಿರ್ಬೇಕು. ದಾಂಪತ್ಯದಲ್ಲಿ ಚೆನ್ನಾಗಿರುತ್ತೆ, ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ರಗಳೆ ಆಗ್ಬೋದು. ದಾಂಪತ್ಯ ಚೆನ್ನಾಗಿರುತ್ತೆ, ಮಕ್ಕಳು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರಾಗ್ತಾರೆ. ಅದಕ್ಕೆ ನಿಮ್ಮ ಸಹಾಯ ಬೇಕು. ನಿಮ್ಮ ಪೂರ್ಣ ಪರಿಶ್ರಮ ಮಕ್ಕಳ ಮೇಲೆ ಇಟ್ಟು ಅವರ ಪೂರ್ವಾಜಿತವನ್ನು ಮುಂಚಿತವಾಗಿ ಯೋಚನೆ ಮಾಡಿ ಅವ್ರನ್ನ ಸರಿಯಾದ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಅವ್ರಿಗೆ ಒಳ್ಳೆ ರೀತಿಯ ವಿದ್ಯಾಭ್ಯಾಸವನ್ನು ಕೊಡೋದ್ರಲ್ಲಿ ನೀವು ನಿರತರಾಗಿದ್ದೀರಿ. ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರು ಒಳ್ಳೆ ಶಿಕ್ಷಣವನ್ನು ಕೊಟ್ಟರು, ಒಳ್ಳೆ ಸಂಸ್ಕಾರವನ್ನು ಕೊಟ್ಟರೆ ಒಳ್ಳೆ ವಿದ್ಯಾವಂತರಾಗ್ತಾರೆ ಮಕ್ಕಳು. ಆದರೆ ಅದ್ರ ಬಗ್ಗೆ ನೀವು ಗಮನ ವಹಿಸಬೇಕು. ಅದು ಕೂಡ ಬಹಳ ಮುಖ್ಯವಾದ ವಿಚಾರ. ಅಲ್ಲದೆ ನಿಮ್ಮ ತಂದೆ ತಾಯಿಗಳನ್ನು ಬಹಳ ಗಮನದಲ್ಲಿ ಇಟ್ಕೋಬೇಕು. ಅವರ ಆಶೀರ್ವಾದ ಅನುಗ್ರಹವನ್ನು ಕೂಡ ಪಡಿಬೇಕು. ಅಲ್ಲದೆ ನಿಮ್ಮ ಉದ್ಯೋಗದ ಬಗ್ಗೆ ನೀವು ಗಮನ ಕೊಡಬೇಕು. ಉದ್ಯೋಗದ ಸಮಸ್ಯೆ ಇರೋದ್ರಿಂದ ತಾಳ್ಮೆ ವಹಿಸ್ಕೋಬೇಕು. ಒಂದು ಮಾತು ಹೆಚ್ಚು ಬರಲಿ ಕಮ್ಮಿ ಬರಲಿ, ನಮ್ಮ ಜೀವನ, ನಮ್ಮ ಕುಟುಂಬ ನಮ್ಮ ಮೇಲೆ ಇದೆ, ನಮ್ಮಲ್ಲಿ ಜವಾಬ್ದಾರಿ ಇದೆ ಅನ್ನುವಂಥ ಒಂದು ಚಿಂತನೆ ಇಟ್ಕೊಂಡು ತಾಳ್ಮೆಯನ್ನು ವಹಿಸಿ ಇವೆಲ್ಲ ಕಷ್ಟ ಪರಿಹಾರ ಆಗ್ತದೆ. ಎಂಥ ಸಮಸ್ಯೆನೂ ಆಗೋದಿಲ್ಲ, ಒಳ್ಳೆ ಚೆನ್ನಾಗಿರ್ತದೆ. ಜಾತಕ ಚೆನ್ನಾಗಿದ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ನಿಮ್ಮ ಜಾತಕದಲ್ಲಿ ರಾಶಿ ನಕ್ಷತ್ರದಲ್ಲಿ ಏನಾದರೂ ಗ್ರಹಗತಿಗಳು ಪ್ಲಾನೆಟರಿ ಪೊಸಿಷನ್ ಅಂತ ನಾವು ಹೇಳ್ತೀವಿ, ಗ್ರಹ ತಾರಾ ನಕ್ಷತ್ರಗಳು ಚೆನ್ನಾಗಿದ್ದು ಬಲಿಷ್ಠರಾಗಿದ್ದು ಅಷ್ಟಕವರ್ಗ ಬಿಂದುಗಳು ಚೆನ್ನಾಗಿದ್ರೆ ಅಲ್ಲೂ ಕೂಡ ನಿಮ್ಗೆ ಒಳ್ಳೇದಾಗ್ತದೆ. ನವಾಂಶದಲ್ಲಿ ಚೆನ್ನಾಗಿದ್ರೆ ಅದು ಗ್ರಹಣ ವಂಶಬಲಂ ಅಂತ ಹೇಳ್ತೀವಿ. ನವಾಂಶ ಚೆನ್ನಾಗಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ. ಈಗ ನಾನು ಕೆಟ್ಟದ್ದಾಗತ್ತೆ ಅಂತ ಹೇಳ್ತಾ ಇಲ್ಲ, ಕೆಟ್ಟದ್ದು ಬರಬಾರದು. ಗ್ರಹಗಳ ಪ್ಲಾನೆಟರಿ ಪೊಸಿಷನ್ ಅಲ್ಲಿ ಶನೇಶ್ವರ ದಶಮಕ್ಕೆ ಬರ್ತಾ ಇದ್ದಾನೆ, ಜಾಗ್ರತೆ ವಹಿಸಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟು ಅಲ್ಲದೇನೆ ಇನ್ನು ವೃತ್ತಿಯಲ್ಲಿರೋರಿಗೆ ಹುಷಾರಾಗಿರೋ, ಎಲ್ಲ ವೃತ್ತಿಯಲ್ಲಿರೋರು ಕೂಡ ಬಹಳ ಜಾಗ್ರತೆ ವಹಿಸಬೇಕು. ಹಣಕಾಸು ವಿಚಾರ ಜಾಗ್ರತೆ ವಹಿಸಬೇಕು. ಅಲ್ಲಿ ಯಾರ್ಯಾರು ಏನು ಕೆಲಸ ಮಾಡ್ತಾರೆ ಅದ್ರ ಹುಷಾರಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯ ಉದ್ಯೋಗದಲ್ಲಿ ಎಲ್ಲ ರೀತಿ ಯಶಸ್ಸಾಗತ್ತೆ, ಕೀರ್ತಿ ಸಿಗುತ್ತೆ, ಲಾಭ ಸಿಗುತ್ತೆ, ಜಯ ಸಿಗುತ್ತೆ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುವಂಥ ಯೋಗಗಳಿರ್ತದೆ. ಆದರೆ ಅದನ್ನು ನಾವು ಪಡೆದುಕೊಳ್ಳೋದಕ್ಕೆ ನಾವು ಯೋಚನೆ ಮಾಡಬೇಕು. ನಮ್ಮ ಬುದ್ಧಿಯನ್ನ ಸ್ವಲ್ಪ ಮಟ್ಟಿಗೆ ಚುರುಕುಗೊಳಿಸ್ಕೊಂಡು ಯೋಚನೆ ಮಾಡಿ ತಾಳ್ಮೆ ಕಳ್ಕೊಳ್ಳದೆ ನಾವು ಹೋದ್ರೆ ಎಲ್ಲ ರೀತಿಯಲ್ಲೂ ನಮಗೆ ಅನುಕೂಲ ಆಗತ್ತೆ. ಹಾಗಾಗಿ ಬರ್ತಕ್ಕಂಥ ಶನೇಶ್ವರನು ಶುಭಫಲವನ್ನು ಮತ್ತು ಕಷ್ಟದ ಫಲವನ್ನು ಸಮ್ಮಿಶ್ರ ಫಲವನ್ನು ಕೊಡ್ತಾನೆ. ಹಾಗಾಗಿ ನೀವು ಬಹಳ ಯೋಚನೆಯನ್ನು ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಚಿಂತನೆಯನ್ನು ಮಾಡಿಕೊಂಡು ಹೋದಾಗ ನಿಮ್ಗೆ ಒಳ್ಳೇದಾಗತ್ತೆ. ಮತ್ತೆ ವೃತ್ತಿಯಲ್ಲಿರ್ತಕ್ಕಂಥವ್ರು ಯಾರಿದ್ದಾರೆ ಅವರು ಬಹಳ ಜಾಗ್ರತೆ ವಹಿಸಬೇಕು. ಮತ್ತೆ ಶನೇಶ್ವರನ ಆರಾಧನೆ ಮಾಡಬೇಕು. ಬಿಸ್ನೆಸ್ ಮಾಡೋರು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದೆಲ್ಲ ಇದ್ರೆ ಬಹಳ ನೋಡ್ಕೋಬೇಕು. ಬಿಸ್ನೆಸ್ ಅಲ್ಲಿ ನಷ್ಟ ಆಗುವ ಸಾಧ್ಯತೆ ಇದೆ. ಒಬ್ಬರಿಗೆ ಜಾತಕ ಚೆನ್ನಾಗಿಲ್ಲ ಅಂದ್ರೆ 4 ಜನಕ್ಕೆ ತೊಂದರೆ ಆಗ್ಬಿಡುತ್ತೆ. ಮತ್ತೆ ಕಾರ್ಮಿಕ ವರ್ಗದವ್ರಿಗೆ ತೊಂದರೆ ಆಗುತ್ತೆ. ಅದ್ರ ಡಿಫೆಂಡ್ ಆಗಿರ್ತಾರೆ, ಯಾರ ಮೇಲೆ ಅವಲಂಬಿತ ಇರ್ತಾರೆ, ಅವರಿಗೆಲ್ಲ ತೊಂದರೆ ಆಗ್ತದೆ. ಹಾಗಾಗಿ ಬಹಳ ಜಾಗ್ರತೆ ವಹಿಸಬೇಕು. ಶನೇಶ್ವರನ ಆರಾಧನೆಯನ್ನು ಮಾಡಬೇಕು. ನೇರವಾಗಿ ಮಾಡದೇ ಇದ್ರು ಕೂಡ ದೇವತೆಗಳ ಆರಾಧನೆ ಮಾಡಿದ್ರು ಕೂಡ ಖಂಡಿತ ತಮ್ಗೆ ಒಳ್ಳೇದಾಗತ್ತೆ. ಒಂದು ವೇಳೆ ನಿಮಗೆ ಏನೋ ತೊಂದರೆ ಇದ್ರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಜಾತಕ ಚೆನ್ನಾಗಿತ್ತು ಅಂತಂದ್ರೆ ಈ ಸಮಸ್ಯೆ ಯಾವುದು ಬರದೇ ಇರುತ್ತೆ, ನಿಮಗೆ ಒಳ್ಳೇದಾಗತ್ತೆ. ನಿಮ್ಮ ನಿಷ್ಠೆ, ನಿಮ್ಮ ಶ್ರದ್ಧೆ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಭಕ್ತಿ, ನಿಮ್ಮ ಸೇವೆ ಖಂಡಿತವಾಗೂ ದೇವರು ಭಗವಂತ ನಿಮ್ಮನ್ನ ಕಾಪಾಡ್ತಾನೆ. ಒಂದು ವೇಳೆ ಕಷ್ಟ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರ, ಹತ್ತಿರಲಿರ್ತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಳಸಿಯಿಂದ 9 ಶನಿವಾರ ಅರ್ಚನೆ ಮಾಡಿ ನಿಮ್ಮ ಕಷ್ಟ, ನಷ್ಟ, ದುಃಖ, ಶೋಕ ಎಲ್ಲವೂ ಪರಿಹಾರ ಹೊಂದಿ ಸುಖ, ಸಮೃದ್ಧಿ, ಶಾಂತಿ ನಿಮ್ಮ ಜೀವನ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂ, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.